ಅಗ್ರಿಕಲ್ಚರ್ ಅಂದ್ರೆ ಒಂದೇ ಮಾಡ್ಕೊಂತ ಹೊಂಟ್ರೆ ಲಾಭ ಆಗಲ್ಲ. ಸುಮಾರು 4 ವರ್ಷದಿಂದ ಮಾಡತ್ತೀನಿ. ಇಲ್ಲಿ 10,000 ಉಳೆ ಬದ್ಲಿ 100 ಕುರಿ ಆದ್ರೆ 1 ಲಕ್ಷ ಮಾಡಿ 200 ಕುರಿ ಮಟನೂ ಮಾಡಿದೆ. ಸರ್ಕಾರದಿಂದ ಒಂದು ಯೋಜನೆ ಬಂತು, ಕೇಂದ್ರ ಸರ್ಕಾರದ ಯೋಜನೆ. 22 ಲಕ್ಷ ರೂಪಾಯಿ ಪ್ರಾಜೆಕ್ಟ್. 22 ಲಕ್ಷದಾಗ 10 ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರ ಸಬ್ಸಿಡಿ ಒಂದು ಪ್ರಾಜೆಕ್ಟ್ ರೆಡಿ ಮಾಡಿದ್ವಿ. ಹೆಣ್ಗುರಿನ ಮೇಯಿಸ್ಬೇಕು ಅಂದ್ರೆ ತಳಿ ಇಂಪ್ರೂವ್ಮೆಂಟ್ ಮಾಡೋ ಸಂಬಂಧ ಇದಕ್ಕೆ ಈಗಾಗಲೇ ನಾನು 35 ಮರಿ ಹುಟ್ಟಿದ್ವಿ. ಒಂದು 30% ಅಥವಾ 20% ಲಾಸ್ ಆಗ್ಯಾವು, ಇಳಿದಿಲ್ಲ ಏನೋ ಆಗ್ಯಾವು ಅಂತಂದ್ರೂ 70 ಮರಿ ಅಂತೂ ಬರ್ತಾವೆ. ಇಲ್ಲಿಗೆ 140 ಮರಿ ಬರ್ತದೆ. 4 ಲಕ್ಷ ರೂಪಾಯಿ ಆಗತ್ತೆ. ಸೊ ಒಂದು ವರ್ಷಕ್ಕೆ ನನ್ನ ಮೇವು, ನಂದ ಮನಿದು, ನನ್ನ ಕೆಲಸ ಮಾಡ್ಕೊಂಡು ಮುಂಜಾನೆ 1 ತಾಸು ಸಾಯಂಕಾಲ 1 ತಾಸು ಕೆಲಸ ಮಾಡೋದ್ರಿ ನಂಗೆ 14 ಲಕ್ಷ ರೂಪಾಯಿ ಎಕ್ಸ್ಟ್ರಾ ದುಡಿಮೆ ಆಯ್ತಲ್ಲ. ಕುರಿ ಇದ್ರ ಬಗ್ಗೆ ಏನು ಇಲ್ಲ, ರೈತ ಬರೇ ವ್ಯವಸಾಯ ಮಾಡಿದ್ರೆ ಲಾಭ ಆಗಲ್ಲ. ನಾವು ಹೆಂಗ ಬೆಳೆದಾಗ ಏಕ ಬೆಳೆ ಪದ್ಧತಿಗೆ ಹೋಗ್ಬಿಟ್ಟವಲ್ಲ, ಹಂಗ ಅಗ್ರಿಕಲ್ಚರ್ ಅಂದ್ರೆ ಒಂದೇ ಮಾಡ್ಕೊಂತ ಹೊಂಟ್ರೆ ಲಾಭ ಆಗಲ್ಲ. ಜೊತೆಗೆ ಕುರಿ ಮೇಯಿಸೋದು, ಆಡ್ ಸಾಕೋದು, ಬೇರೆ ಬೇರೆ ಕೋಳಿ ಮಾಡ್ಬೋದು. ಇಂಥವೆಲ್ಲ ಉಪಕಸಗಳು ಮಾಡಿದ್ರಾಗ ಒಂದ್ರಾಗಿಲ್ಲ ಒಂದ್ರಾಗ ಅವನಿಗೊಂದಿಷ್ಟು ಆಸೆ ಆಗತ್ತೆ. ಇಲ್ಲಿ ಕುರಿ ಮಾಡೋದ್ರಿಂದ ಏನಾಕತಿ ಅಂದ್ರ ನಾವು ಬೆಳೆದಂತ ಹೊಟ್ಟು, ಮೇವು ಅವೆಲ್ಲ ಇದಕ್ಕೆ ಉಪಯೋಗ ಆಕತಿ. ನಾವೀಗ ಬಹಳಷ್ಟು ಗೋಂಜಾಳ ಬೆಳಿತೀವಿ ನಮ್ಮಲ್ಲಿ. ಆ ಗೋವಿನ ಜೋಳನ ನುಚ್ಚು ಮಾಡಿ ಅವಕ್ಕೆ ತಿಂಡಿ ಅಂತೇಳಿ ಕೊಟ್ಟಿವಿ ಅಂದ್ರೆ ಅದಕ್ಕೂ ಅದ್ರದ್ದು ಮಾಂಸ ಬೆಳೆಸಿ ನಾವು ಕೊಡ್ತೇವಲ್ಲ, ಒಳ್ಳೆ ಲಘುನ ಡೆವಲಪ್ ಆಕವು. ಸೊ ಹಿಂಗಾಗಿ ರೈತ ಉಪಕಸುವಾಗಿ ಯಾವ್ದಾರ ಒಂದು ಆಯ್ಕೆ ಮಾಡ್ಕೊಂಡಾಗ ಮಾತ್ರ ಅವನಿಗೆ ಲಾಭ ಆಕತಿ. ನಾವು ಆ ದೃಷ್ಟಿ ಇಟ್ಕೊಂಡು ನಾವೊಬ್ಬ ರೈತ ಹೋರಾಟಗಾರರಾಗಿ ಮತ್ತೆ ಬೇರೆದವ್ರಿಗೆ ಹೇಳೋಕ್ಕಿಂತ ನಾ ಮಾಡಿ ತೋರಿಸ್ಬೇಕಲ್ಲ. ನಾನು ಅದಕ್ಕೆ ರೆಡಿ ಇರ್ಬೇಕಲ್ಲ. ಆಮೇಲೆ ನಾವು ಬರೀ ಹೇಳೋದಾದ್ರೆ ಅಲ್ಲ, ಮಾಡಿ ಅನುಭವ ಇರ್ಬೇಕು. ಅದಕ್ಕೆ ನಾನು ಉಪಕಸವಾಗಿ ಇದನ್ನ ಹಾಕ್ಯಂದೀನಿ. ಸುಮಾರು 4 ವರ್ಷದಿಂದ ಮಾಡತ್ತೀನಿ. ನಂದು ಇದು 40 ಸೈಜಿಂದ ಒಂದು ಸೆಡ್ ಐತಿ. ಕೆಳಗೆ ಇನ್ನೊಂದು ಮನೆ ಎದುರಿಗೆ ಕೆಳಗೆ ಇನ್ನೂ ಒಂದು ಸೆಡ್ ಐತಿ. ಸುಮಾರು 200 ಕುರಿಗಳನ್ನ ಡಬಲ್ ಇದನ್ನ ಇಟ್ಕೊಂಡು ಮಾಡಿದ್ರಿ. ಒಂದ್ ಸುಮಾರು 200 ಕುರಿಗಳನ್ನ ಇದ್ರ ಸಾಕ್ಬೋದು. ನಾವು ಒಂದು 3-4 ತಿಂಗಳದ್ದು ಕುರಿಗಳನ್ನ ತರ್ತವಿ. ಒಂದು 2 ರಿಂದ 3 ತಿಂಗಳು ಮೇಯಿಸ್ತವಿ, ಮತ್ತೆ ಕೊಟ್ಬಿಡ್ತೇವೆ. ನಾವು 8,000 ತಂದ್ವಿ ಅಂದ್ರೆ 11-12 ಸಾವಿರಕ್ಕೆ ಸೇಲ್ ಆಕತಿ 3 ತಿಂಗಳಿಗೆ. ಸುಮಾರು ತಿಂಗಳಿಗೆ 1,000 ಮಿನಿಮಮ್ ಖರ್ಚು ಬರ್ತದೆ. ಅಲ್ಲಿ 3,000 ಹೋಗೇ ಬರ್ತದೆ ನಮ್ಗೆ ನಾವು ತಂದದ್ದು. ಸೊ ನಮಗೆ 1,000 ಉಳಿಬೇಕಂದ್ರೆ ರಗಡ ಸಂಖ್ಯೆ ಹೆಚ್ಚಿದ್ರೆ, ಈ ಕುರಿಗಳ ಸಂಖ್ಯೆ ಹೆಚ್ಚಿತ್ತಂದ್ರೆ ಲಾಭ ಹೆಚ್ಚಾಕತಿ. ಕೆಲವು ಮಂದಿ 10 ಕುರಿ ಚಲೋ ಮಾಡು, 20 ಕುರಿ ಚಲೋ ಮಾಡು ಅಂತಾರ. 10-20 ಕುರಿ ಅಂದ್ರ ಅದು 1,000 ಉಳಿದ್ರೆ 10,000 ಉಳಿತೈತಿ. ಅದು ಲಾಭ ಅನ್ಸಂಗಿಲ್ಲ. ಬಿಡಲೆ ಅದನ್ನ ಅಷ್ಟೆಲ್ಲ ಮಾಡಿ ಅಂದ್ರೆ ನಾವು 10 ಕುರಿಗೆ ಮಾಡೋದು ಅಷ್ಟಾಗತ್ತೆ, 100 ಕುರಿ ಮಾಡೋದು ಅಷ್ಟಾಗತ್ತೆ ಮೇಂಟೆನೆನ್ಸ್. ಇಲ್ಲಿ 10,000 ಉಳೆ ಬದ್ಲಿ 100 ಕುರಿ ಆದ್ರೆ 1 ಲಕ್ಷ ಉಳಿತೈತಿ. ಅದು ಕಂಡ್ರ ಕಾಣ್ತೈತಿ ನಮ್ಮ ಕಣ್ಣಿಗೆ. ಸೊ ಆ ಕಾನ್ಸೆಪ್ಟ್ ಇಟ್ಕೊಂಡು ನಾನು 100 ಕುರಿ ಸ್ಟಾರ್ಟ್ ಮಾಡಿದ್ದೆ. ಈಗ ಸುಮಾರು 200 ಕುರಿ ಅದವೀಗ ಮಾಡಿ 200 ಕುರಿ ಮಟನೂ ಮಾಡಿದೆ. ಬಟ್ ಇದು NLM ಸ್ಕೀಮ್ ಅಂತೇಳಿ ಸರ್ಕಾರದಿಂದ ಒಂದು ಯೋಜನೆ ಬಂತು. NLM ಅಂದ್ರೆ ಈ ನ್ಯಾಷನಲ್ ಲೈವ್ ಮಿಷನ್ ಅಂತೇಳಿ ಈ ಇದನ್ನ ಕುರಿಗಾಗಿ ಮತ್ತು ಆಕಳಗಳನ್ನ ಸಾಕರಿಗೆ ಕೇಂದ್ರ ಸರ್ಕಾರದ ಯೋಜನೆ ಅದು. NLM ಕೇಂದ್ರ ಸರ್ಕಾರದ ಯೋಜನೆ ಒಳಗೆ 100 ಕುರಿಯಿಂದ 500 ಕುರಿ ಮಟ ಹೆಣ್ಗುರಿ ಸಾಕ್ಬೇಕು. ಹೆಣ್ಣ ಸಾಕ್ಬೇಕು ಅದಕ್ಕೆ. ಸೊ ಆ ಯೋಜನೆ ಒಳಗೆ ಅದಕ್ಕೆ ಧನ ಸಹಾಯ ಮಾಡ್ತಾರೆ. 50% ಸಬ್ಸಿಡಿ ಇದೆ. 50% ಸಬ್ಸಿಡಿ ಐತಿ. ಒಟ್ಟಾರೆ ನಮ್ಮ ಪ್ರಾಜೆಕ್ಟ್ಗೆ 50% ಸಬ್ಸಿಡಿ ಐತಿ. ಈ ಪ್ರಾಜೆಕ್ಟ್ ಐತಲ್ಲ, ನಾನು 100 ರಿಂದ 200 ಕುರಿ ಮೇಯಿಸಿದ್ದು ಕೆಳಗೆ ನನ್ನ ಶೆಡ್ನೆ ಮಾಡ್ತಿದ್ದೆ. ಅದನ್ನ ಇದ್ರ ಬಗ್ಗೆ ಮಾತಾಡ್ಲಿಲ್ಲ ಮೊದ್ಲು, ಹೆಣ್ಗುರಿ ಬಗ್ಗೆ. ಈ NLM ಸ್ಕೀಮ್ನಾಗ ಇದನ್ನ ಮಾಡಿದ್ದೇನೆ. ತಗೊಂಡಿದ್ ನೀವು? ಇದರ ಮಾಡಿದ್ದೇನೆ. ಇದರಲ್ಲಿ ಇದು 22 ಲಕ್ಷ ರೂಪಾಯಿ ಪ್ರಾಜೆಕ್ಟ್. 22 ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರದ ಕೊಡ್ತಾರೆ. 22 ಲಕ್ಷದಾಗ 10 ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರ ಸಬ್ಸಿಡಿ, 10 ಲಕ್ಷ ರೂಪಾಯಿ ಲೋನು, ಇನ್ನು 2 ಲಕ್ಷ ರೂಪಾಯಿ ನಮ್ಮ ಓನ್ ಇನ್ವೆಸ್ಟ್ಮೆಂಟ್. ಸೊ ಹಿಂಗೆ 22 ಲಕ್ಷ ರೂಪಾಯಿದಾಗ ಇದು ಒಂದು ಪ್ರಾಜೆಕ್ಟ್ ರೆಡಿ ಮಾಡಿದ್ವಿ. ಈ ಪ್ರಾಜೆಕ್ಟ್ನಾಗ ಈಗ ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ಖರ್ಚು ಮಾಡೀನಿ. ಆ ಪ್ರಾಜೆಕ್ಟ್ನಾಗ 4 ಲಕ್ಷ ಐತಿ. 4 ಲಕ್ಷಕ್ಕಿಂತ ಬಿಲ್ಡಿಂಗ್ ಮಾಡೋಕ್ಕಾಗಲ್ಲ. ಇದು 10 ಲಕ್ಷ ಖರ್ಚಾಗೈತೆ. ಸೊ ಕುರಿ
ಹೆಣ್ಗುರಿನ ಮೇಯಿಸ್ಬೇಕು ಅಂದ್ರೆ ತಳಿ ಇಂಪ್ರೂವ್ಮೆಂಟ್ ಮಾಡೋ ಸಂಬಂಧ ಹ್ಮ್. ಹೆಣ್ಗುರಿನ ತಂದ ನಾನು ಈಗ 4 ತಿಂಗಳಾತು ಈಗ ನಂದು ನಾನು ಮೇಸಕತ್ತಿ ಈ ಕುರಿನ ಮೊದ್ಲು ಮಾತಾಡಿದ್ ಬೇರೆ ಈ ಕುರಿ ಮೇಸಕತ್ತಿ 4 ತಿಂಗಳಾತು ಹ್ಮ್. ಇದು 5ನೇ ತಿಂಗಳ ಈ ಹೆಣ್ಗುರಿ 100 ಕುರಿ 5 ಟಗರ್ ಅದಾವು ಇದಕ್ಕೆ ಈಗಾಗಲೇ ನಾನು 35 ಮರಿ ಹುಟ್ಟೆವು ಇದಕ್ಕೆ 5 ಹಾ. ತಿಂಗಳದಾಗ 5 ತಿಂಗಳು ಸೊ ಈ ಮರಿ ಹುಟ್ಟೋದ್ರಿಂದ ನಾವು ಮರಿ ಮಾರ್ಬೋದು ಗಂಡು ಹೆಣ್ಣು ಕೂಡ ಇರ್ತಾವೆ ಅವು ಮರಿ ಮಾರ್ಬೋದು ಹ್ಮ್. ಸೊ ಒಂದು ವರ್ಷಕ್ಕೆ 14 ತಿಂಗಳಿಗೆ 2 ಸಲ ಇಳಿತಿತ್ತು ಒಂದು 30% ಅಥವಾ 20% ಲಾಸ್ ಆಗ್ಯಾವು ಇಳ್ದಿಲ್ಲ ಏನೋ ಆಗ್ಯಾವು ಅಂತಂದ್ರೂ 70 ಮರಿ ಅಂತೂ ಬರ್ತಾವೆ ಡಬಲ್ 14 ತಿಂಗಳಿಗೆ 140 ಮರಿ ಬರ್ತಾವೆ ಓಕೆ ನಾವು 8,000ಕ್ಕೆ ಮಾರಿದ್ವಿ ಅಂದ್ರು ನಾವು ಸ್ವಲ್ಪ ಮೇಜ್ ಕೊಡ್ತೇವೆ ಯಾಕಂದ್ರೆ ನಮ್ದೇ ಹೌದು. ಎಲ್ಲ ಹೌದು ಹುಲ್ಲಿರೋದ್ರಿಂದ ಶೈಲೇಜ್ ಬೇರೆ Silage ಮಾಡ್ತೀವಿ ಅಂದ್ರೆ ಹಾ. ಹಸೆ ಮೇವು ಅಂದ್ರೆ ಗೋವಿನ ಜೋಳ ತೆನಿ ದರ್ಶಿಲನ ಬೆಳೆದಿರ್ತೈತಿ ಅದು ಹಾಲ್ಗಾಳು ಇರ್ಬೇಕು ಹ್ಮ್. ಆ ಟೈಮ್ನಾಗ ಅದನ್ನ ಕಟ್ ಮಾಡ್ಬೇಕು ಚಿಪ್ಪಿಂಗ್ ಮಾಡ್ಬೇಕು ಸಣ್ಣಕ್ಕೆ ಚಿಪ್ಪಿಂಗ್ ಮಾಡಿ ಗಾಳಿ ಆಡ್ದಂಗೆ ಪ್ರೆಸ್ ಮಾಡಿ ಪ್ಯಾಕ್ ಮಾಡ್ಬೇಕು ಸೊ 60 ದಿವಸ ಇದು ನಮ್ದು ಇದು ಪ್ಲಾಸ್ಟಿಕ್ ಇದು ಇದಕ್ಕೆ 2,000 ರೂಪಾಯಿ ಒಂದು ಬ್ಯಾಗ್ ಸಿಕ್ಕತ್ತೀವಿ ಈ ಪ್ಲಾಸ್ಟಿಕ್ ಬ್ಯಾಗ್ನಾಗ ಸರಿಯಾಗಿ ತುಳಿದು ಪ್ಯಾಕ್ ಮಾಡಿ ಗಾಳಿ ಆಡ್ದಂಗೆ ಕಟ್ಟಿ ಇಡ್ಬೇಕು ಒಂದು 2 ತಿಂಗಳ ಮಟ್ಟ ಯೂಸ್ ಮಾಡಕ್ ಬರಲ್ಲ ಅಂದ್ರೆ ಅದು ಇನ್ನೂ ಫಾರ್ಮೇಶನ್ ಆಗಿರಲ್ಲ 2 ತಿಂಗಳು ಆದ ನಂತರ ನೀವು ಒಂದು ವರ್ಷ ಗಂಟ್ಲೆ ಇಟ್ಟರು ಏನೂ ಕೆಡಲ್ಲ ಸೊ ನಾನು ಇಂಥವು ಒಂದು 70ರಿಂದ 80 ಟನ್ ಒಂದೊಂದು ಬ್ಯಾಗ್ 6 ಟನ್ ಅದಾವ್ರಿ ಅವು ಇದಕ್ಕೆ ಏನೇನ್ ಹಾಕಿರ್ತೀರಿ ಏನು ಇಲ್ಲ ಅದಕ್ಕೆ ಉಪ್ಪು ಬೆಲ್ಲ ಬೆಲ್ಲ ಉಪ್ಪು ಬೆಲ್ಲ ಸ್ಪ್ರೇ ಮಾಡಿರ್ತೀವಿ ಸ್ಪ್ರೇ ಮಾಡಿರ್ತೀರಿ ಅಷ್ಟೇ ಸಾಕದ ಉಪ್ಪು ಬೆಲ್ಲ ನಿಮ್ಗೆ ಇದು ತೋರಿಸಿ ಬಿಡ್ತಂತ ತಡ್ರಿ ತೆಗೆದು ಅಲ್ಲೇ ಇರಿ ನೀವು ತಗರ್ರಿ ಉಪ್ಪು ಮತ್ತು ಬೆಲ್ಲ ಇದನ್ನ ಈಗ ಯೂಸ್ ಮಾಡ್ತಾ ಇದನೀಗ ಯೂಸ್ ಮಾಡೋ ಬ್ಯಾಗ್ ಇದು ಇವನ್ನ ದಿನ ತಕ್ಕಂಡ ಬಾ ಇದು ಹಿಂಗಿರ್ತತಿ ಕಾಳು ಎಲಿ ಹಿಂಗ ಹಳದಿ ಕಲರ್ ಇದು ಹೆಂಗ್ ಬಂದಿರ್ತಲ್ಲ ಹಿಂಗ ಹಳದಿ ಬಂದ್ರ ಇದು ಒಳ್ಳೆ ಆಹಾರ ಇದು ಪೌಷ್ಟಿಕ ಆಹಾರ ಇದು ಪೌಷ್ಟಿಕ ಆಹಾರ ಹಾ, ಇದು ಇದೆಲ್ಲ- ಯಾವ್ಯಾವ ಪೌಷ್ಟಿಕ ಆಹಾರ ಇದು? ಎಲ್ಲವಕ್ಕೂ ನಮ್ಮ ಆಕಳ ಮತ್ತು ಕುರಿ ಕುರಿಗೆ ಕಾಳು ಸಮೇತ ಇರ್ತೈತಲ್ರಿ ಹೌದು ಇದು ಬಹಳ ಪೌಷ್ಟಿಕ ಅಂದ್ರೆ ಬಹಳ ಪೌಷ್ಟಿಕಾಂಶ ಇರ್ತೈತೆ ಹಾ, ಸೊ ಇದು ಒಟ್ಟು ಗಾಳಿ ಆಡಬಾರ್ದು ಗಾಳಿ. ಈ ಬ್ಯಾಗ್ ಯೂಸ್ ಮಾಡತ್ತಲ್ಲ ಹಾ. ಇದು ಒಂದು ಮುಗಿಯ ಮಟ್ಟ ಬ್ಯಾರೆ ತೆಗಿಯಂಗಿಲ್ಲ ಹಾ 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 ಇದೊಂದು ಮುಗಿಸ ಮತ್ ಮುಂದಿನ ಹೋಗೋದು ಓಕೆ ಒಟ್ ಗಾಳಿ ಆಡ್ಲಿಲ್ಲಂಗೆ ಕಟ್ಬಿಡ್ದು ಹಾ ಗಾಳಿ ನೀವು ಓಪನ್ ಸ್ಪೇಸ್ ಅದೇನ ಅದೇನ್ ಅದು ಸಮಸ್ಯೆ ಇದ್ರ ಗಾಳಿ ಹೋಗೋದಲ್ರಿ ಏರ್ ಪಾಸ್ ಆಗೋದಲ್ಲ ಹಾ, ಹಾ. ಟೈಟ್ ತುಂಬಿರ್ತವ ಅದನ್ನ ತುಳಿದು ಅಂದ್ರೆ ರೈತರು 4 ಜನ ಹತ್ತಿ ತುಳಿದಿರ್ತವೆ ಗೋಡನ್ ನಲ್ಲಿ ಮಾಡ್ಬೇಕಾ ಅಥವಾ ಹೊರಗಡೆ ಮಾಡ್ಬೇಕಾ ಒಂದು ಡೌಟ್ ಇರುತ್ತೆ ರೈತರಿಗೆ ಒಳಗೂ ಇಡ್ಬೋದ್ರಿ ಇದನ್ನ ಹಾ. ನಾನು ದೊಡ್ಡ ಬ್ಯಾಗ್ ಇರೋದು ಒಂದೇದು ಹಾ. ಒಳಗಿಟ್ರ ಇಲಿ ಕಾಟ ಇಲ್ಲಿ ಕಾಟ ಹರಿತೈತೆ ಅನ್ನೋದು ಇಲಿ ತೂತ್ ಮಾಡ್ತಂದ್ರ ಹೌದು ಅದ ಗಾಳಿ ಆಡ್ತ ಗಾಳಿ ಮುಗಿತದ ಓಪನ್ ಮತ್ತೆ ವೇಸ್ಟ್ ಆಕತಿ ಸೊ ಅದಕ್ಕ ಇದೇನ ಇಲಿ ಬರಬಾರ್ದು ಅಂತೇಳಿ ಇದನ್ನ ಹಾಕ್ಯಾನ ಇದನ್ನ ಬ್ಯಾರೆದಕ್ಕೆಲ್ಲ ಇಲ್ಲಿ ಇಲಿ ಒಳಗ್ ಬರಕ್ ಆಗಲ್ಲಲ್ರಿ ಹೌದು ಹೌದು ಇಲಿ ಬರಬಾರ್ದು ಅನ್ನೋದಕ್ಕೆ ಹಿಂಗ್ ಸುತ್ತಲ ಹಾಕಿ ಇಲ್ಲೇ ಓಪನ್ ತುಳಿದಿಟ್ಟ ನಾವು Okay. ಸೊ ಇದು ಕೂಡ ಬಹಳ ಪೌಷ್ಟಿಕಾಂಶ ಮತ್ತು ಒಳ್ಳೆ ಆಹಾರ ಇದು ಟೋಟಲ್ ಇದು 2 ರಿಂದ 3 ತಿಂಗಳ 2 ತಿಂಗಳು ಇಡೋದ್ರಿ 2 ತಿಂಗಳ ಮ್ಯಾಕ್ಸಿಮಮ್ 2 ತಿಂಗಳು ಆದ್ಮೇಲೆ ಯೂಸ್ ಮಾಡ್ಬೇಕು ಹಾ ಹಾ ನೀವು 2 ವರ್ಷ ಯೂಸ್ ಮಾಡಿದ್ರು ಬರ್ತೈತಿ 2 ವರ್ಷ ಗಂಟ್ಲೆ ಯೂಸ್ ಮಾಡ್ರಿ ಹಾ. ಬರ್ತೈತಿ ಅಂದ್ರೆ ನಾನು ಹೇಳಿದೀಗ ಈಗ ಈ ಸ್ಟಾಕ್ ಮಾಡಿದ್ದನ್ನ ಎಷ್ಟು ತಿಂಗಳವರೆಗೆ ಇಟ್ಟು ಆಮೇಲೆ ನಾವು ತಗೊಂಡು ಯೂಸ್ ನಾ ಮಾಡ್ಬೋದು ಹೇಳಿದ್ದೆ ಅದ್ರಿ 2 ತಿಂಗಳ ಯೂಸ್ ಮಾಡಂಗಿಲ್ಲ ಹಾ, ಹಾಕಿ ಸ್ಟಾಕ್ ಮಾಡಿ ಪ್ಯಾಕ್ ಮಾಡಿ ಮೇಲೆ ಎರಡು. 2 ತಿಂಗಳು ಯೂಸ್ ಮಾಡಲ್ಲ 60 ದಿವಸ ಹೌದು 60 ದಿವಸದ ನಂತರ ಹಾ. ನೀವು ವರ್ಷ ಗಂಟ್ಲೆ ಯೂಸ್ ಮಾಡ್ರಿ ಹಾ, ಏನೂ ಆಗಲ್ಲ ಕೆಡಲ್ಲ ಏನಾಗಲ್ಲ, ಕೆಡಲ್ಲ ಹಾ ಕೆಡಲ್ಲ ನಂದು ಇದು ಹೋದ ವರ್ಷ ಬ್ಯಾಸಗಿದ್ರಿ ಹಾ ಹಾ ಇದು 6 7 ತಿಂಗಳಾಗೈತಿ ಈಗ ಹೌದು ಹಾ ನಾ ಈಗ ಯೂಸ್ ಮಾಡತ್ತೇನೆ ಈಗ 4 ಯೂಸ್ ಮಾಡೀನಿ ಇವ್ 4 ಅದಾವು ನಾಲ್ಕದ ಈ ಇದನ್ನ ಇನ್ನೂ ನನಗೆ ಇನ್ನೂ 4 ತಿಂಗಳು 5 ತಿಂಗಳು ಇದ ಮೇವ್ ಆಕತಿ ಇದನ್ನ ಹೋಗ್ತೈತಿ ಹ್ಮ್. ಇದು ಡೈಲಿ ಒಂದ್ ಹೊತ್ತು ಹಾಕ್ತಾರೆ ಹಾ ಇದು ಒಂದು ಹೊತ್ತು ಹಾಕ್ತೇವೆ ಒಂದು ಇದು ಯಾವುದೇ ಒಂದು ದನಕ್ಕೂ ಒಂದ್ ಹೊತ್ತು ಒಂದು ಹೊತ್ತು ಅಲ್ಲ 2 ಹೊತ್ತು ಹಾಕ್ಬೋದು ಅದೇನಾಗಲ್ಲ ನಾವು ಒಂದು ಹೊತ್ತು ಹಾಕ್ತೇವೆ ಒಂದು ಹೊತ್ತು ಮತ್ತೆ ಪ್ಯಾರೆ ಬೇರೆ food ಇರ್ತೈತಿ, ಶೇಂಗಾ ಐತಿ ಹುಳ್ಳು ಐತಿ ಹುಲ್ಲ್ ಐತಿ ರಾಗಿ ಹುಲ್ಲು ಐತಿ ಹೊಟ್ಟ್ ಐತಿ ಬೇರೆ ಬೇರೆ ಚೇಂಜ್ ಮಾಡಿ ಕೊಡ್ತೇವೆ ಮೇವಿಗೆ ನಮ್ಗೆ ಗೊಂಜಾಳ ಇರೋದ್ರಿಂದ ಹ್ಮ್. ಸೊ ನಾವ ಮೇಯ್ಸಿ ಕೊಡೋದ್ರಿಂದ ಇದು 10,000ಕ್ಕೆ ಹೋದ್ರೂ ಅಲ್ಲಿಗೆ 1,00,000 14 ಲಕ್ಷ ರೂಪಾಯಿ ಲಾಭ ಆಗತ್ತೆ 140ಕ್ಕೆ 14 ಲಕ್ಷ ರೂಪಾಯಿ ಆಗತ್ತೆ ಲಾಭ. ಹೌದು ಸೊ ಒಂದು ವರ್ಷಕ್ಕೆ ನನ್ನ ಮೇವು ನಂದ ಮನಿದು ನನ್ನ ಕೆಲಸ ಮಾಡ್ಕೊಂಡು ಮುಂಜಾನೆ 1 ತಾಸು ಸಾಯಂಕಾಲ 1 ತಾಸು ಕೆಲಸ ಮಾಡೋದ್ರಿಂದ
ನಂಗೆ 14 ಲಕ್ಷ ರೂಪಾಯಿ ಎಕ್ಸ್ಟ್ರಾ ದುಡಿಮೆ ಆಯ್ತಲ್ಲ ಗಾಡಾಗಿ. ಸೊ ಅದಕ್ಕೆ ಇದು ಒಳ್ಳೆ ಸ್ಕೀಮ್ ಐತಿ. ಬಟ್ ಈಗೇನಾದ್ರು ಮನ್ಮನೆಯಿಂದ ಬಂದಾಗೈತಿ ಅಂತ ಸುದ್ದಿ ಆ ಸ್ಕೀಮ್ ಸಬ್ಸಿಡಿ NLM ಸ್ಕೀಮ್. ಬಟ್ ಈಗ ಇದೆ ಸಬ್ಸಿಡಿ ಬಂದಾಗಿದೆ, ಸದ್ಯ ಬಂದ್ ಮಾಡ್ಯಾರ, ಈಗ ಮತ್ತೆ ಸ್ಟಾರ್ಟ್ ಆಗ್ಬೋದು. ಬಟ್ ಚಲೋ ಇದು ಐತದ ಅದು. ಈಗ ಅದಕ್ಕೆ ನಾವು ಆ ಸ್ಕೀಮ್ಗೆ ನಾವು ಅರ್ಜಿ ಹಾಕ್ಬೇಕಂದ್ರೆ ನಮ್ಗೆ ಏನೇನು ದಾಖಲೆಗಳು ಅರ್ಹತೆಗಳು? ಏನಿಲ್ಲ, ನಮ್ದು ಒಂದಿಷ್ಟು ಹೊಲ ಇರ್ಬೇಕು, ಜಾಗ ಇರ್ಬೇಕು. ಒಂದ್ 5 ಎಕರೆ ಹೊಲ, 4 ಎಕರೆ 2 ಎಕರೆ ಇದ್ರು ಕೊಡ್ತಾರ. 5 ಎಕರೆ ಹೊಲ ನಮ್ದು ಇದು ಕನ್ಸ್ಟ್ರಕ್ಷನ್ ಮಾಡ್ಯಾವಲ್ಲ, ಈಗ 40 ಸೈಜಿನ ಕನ್ಸ್ಟ್ರಕ್ಷನ್ ಮಾಡ್ಯಾವ. ಇಷ್ಟು ಆ ಹೊಲದಾಗ ಇದ್ರು ನಡಿತೈತಿ. ಹೊಲಕ್ಕೆ ಹೋಗಿ ಅಲ್ಲಿ ಮಾಡೋದಂದ್ರ ಪ್ರಾಬ್ಲಮ್ ಆಗತ್ತಲ್ಲ. ಇದು ನನ್ನ ಮನಿ ಮುಂದನ ಜಾಗ ಇರೋದ್ರಿಂದ, ಮನಿ ಪಕ್ಕದಾಗ ಹೊಲ ಇರೋದ್ರಿಂದ ನನಗೆ ಅನುಕೂಲ ಇರ್ತದೆ. ಈ ನಮಗೆ ಹೊಲ ಬೇರೆ ಕಡೆ ಇದೆ, ಮನಿ ಹತ್ರ ಜಾಗ ಇದೆ, ಮಾಡ್ಬೋದು. ಜಾಗ ಹೊಲ ಬೇರೆ ಕಡೆ ಇದ್ದು ಮನಿ ಹತ್ರ ಜಾಗ ಇದ್ರ ಸಾಕು. 40 ಸೈಜ್ ಜಾಗ ಇದ್ರೆ ಸಾಕು, ನಾವು ಮಾಡ್ಬೋದು. ಒಳ್ಳೆ ಸ್ಕೀಮ್ ಐತಿ. ಮತ್ತೆ ಯಾಕಂದ್ರ 50% ಸಬ್ಸಿಡಿ ಸಿಗೋದ್ರಿಂದ ಸರ್ಕಾರದ್ದು ಉಪಯೋಗ ಮಾಡ್ಕೊಳ್ಳೋದ್ರಿಂದ ರೈತಗೂ ಅನುಕೂಲ ಆಕೈತಿ. ತಿಂಗಳ ಟರ್ನ್ ಓವರ್ ಆಗುತ್ತೆ ಅಂತ 100ಕ್ಕೆ 100 ಕೈಯಾಗ ರೊಕ್ಕ ಬರ್ತಾವು. ಏನು ಇಲ್ಲ ಅಂದ್ರೂ ಅದೊಂದು ಕುರಿ ಮರಿ ಮಾರಿದ್ರೆ ಅವನಿಗೆ 10,000 ರೂಪಾಯಿ ಸಿಗ್ತದೆ. ಹೌದು, 8,000 ರೂಪಾಯಿ ಸಿಗ್ತದೆ. ಇದು ನಮ್ಮ ಕೃಷಿ ಜೊತೆಗೆ ಉಪಕಸಬು ಇದು ಮಾಡೋದ್ರಿಂದನ ರೈತ ಸ್ವಲ್ಪ ಡೆವಲಪ್ ಆಗ ಸಾಧ್ಯ. ಮೇಂಟೆನೆನ್ಸ್ ಇದು ಏನು ಹೇಳ್ಕೊಳಂತದ್ದಿಲ್ಲ. ನಾನೀಗ ಹೈಟೆಕ್ ಶೆಡ್ ಮಾಡೀನಿ. ಹೈಟೆಕ್ ಶೆಡ್ ಅಂದ್ರೆ ಎತ್ತರದ ಮಾಡೀನಿ. ನನ್ನ ಕಟ್ಟಿಗೆ ಮನೆಯಿಂದ ಕಟ್ಟಿಗೆ ಇತ್ತು, ಕಟ್ಟಿಗೆ ಹಾಕೀನಿ. ಸೊ ಎಲ್ಲಾ ಹಿಕ್ಕಿಗಳು ಕೆಳಗ ಬೀಳ್ತತಿ. ಕಸ ಹೊಡೆಯಂಗಿಲ್ಲ, ಏನಿಲ್ಲ. ಇಲ್ಲ, ಗಾಂಧಿ ಅಷ್ಟ ಕ್ಲೀನ್ ಮಾಡೋದು, ಮೇವ್ ಹಾಕೋದು. ಯಾವುದೇ ತರ ಇದನ್ನ ಕಸ ಹೊಡೆಯೋದಿಲ್ಲ ನಾವು. ಹಿಕ್ಕಿ ಕೆಳಗ ಹೋಗ್ಬಿಡ್ತಾವ. ಗೊಬ್ಬರ ಆಕತಿ. ಈ ಗೊಬ್ಬರ ನನ್ನ ಹೊಲಕ್ಕೆ ಅನುಕೂಲ ಆಕತಿ. ಕೆಳಗಡೆ ಇರೋ ಗೊಬ್ಬರ, ಕುರಿ ಗೊಬ್ಬರ ನನ್ನ ಹೊಲಕ್ಕೆ ಅನುಕೂಲ ಆಕತಿ. ಸೊ ನಾ ಅದೆಲ್ಲ ಲೆಕ್ಕ ಬಿಟ್ಟು ಮಾತಾಡಿದೆ. ಗೊಬ್ಬರದ್ದಾಗ್ಲಿ ಅವನ್ನೆಲ್ಲ ಬಿಟ್ಟು ಮಾತಾಡಿದೆ. ಸೊ ಅವೆಲ್ಲ ನಮಗೆ ಲಾಭನೇ. ಒಂದ್ ನಮ್ದೇ ಮೇವ್ ಇರೋದ್ರಿಂದ, ತಿಂಡಿ ಸಹಿತ ನಾವ ಗೋವಿನ ಜೋಳ ಬೆಳೆಯೋದ್ರಿಂದ ಅದು ಖರ್ಚು ಕಡಿಮೆ ಐತಿ. ಹಿಂಗಾಗಿ ಒಟ್ಟಾರೆ ರೈತ ಇದನ್ನ ಮಾಡೋದ್ರಿಂದ ಅವನಿಗೆ ಲಾಭದಾಯಕ ಆಕತಿ. ಏನೂ ಇಲ್ಲ, ನಾನು ಹೊಲನೂ ಇಲ್ಲ, ಬರೇ ಇದನ್ನ ಮಾಡ್ತೀನಿ ಅಂತ ಸ್ವಲ್ಪ ಅವನಿಗೆ ಕಷ್ಟ ಆಕತಿ. ಯಾಕಂದ್ರೆ ಎಲ್ಲಾ ಕೊಂಡು ಮಾಡ್ಬೇಕಾಗತ್ತೆ, ಎಲ್ಲಾ ಕೊಳ್ಬೇಕಾಗತ್ತೆ. ಮೇವ್ ಕೊಳ್ಬೇಕು, ಫೀಡ್ ಕೊಳ್ಬೇಕು, ಅವನಿಗೆ ತ್ರಾಸ ಆಕೈತಿ. ರೈತಿಗೆ ಹಗುರ, ರೈತಿಗೆ ಹಗುರ. ಯಾಕಂದ್ರೆ ತನ್ನ ಹೊಲದ ಮೇವು ಆಮೇಲೆ ಅದ್ರ ಬಂದಂತ ಗೊಬ್ಬರ ತನ್ನ ಹೊಲಕ್ಕೆ ಆಕತಿ. ನಾವು ಸರ್ಕಾರಿ ಗೊಬ್ಬರ ಕೈ ಬಿಡ್ಬೇಕಂತ ಮಾತಾಡ್ತಾವಲ್ಲ, ಅದು ಅನುಕೂಲ ಆಕತಿ. ಈ ಗೊಬ್ಬರ ಒಳ್ಳೆ ಗೊಬ್ಬರ. ಸೊ ಹಿಂಗಾಗಿ ರೈತರು ಬಹಳಷ್ಟು ಉಪಕಸವಾಗಿ ಯಾವ್ದಾರ ಒಂದು ಆಯ್ಕೆ ಮಾಡ್ಕೋಬೇಕು. ಅಂತದ್ರೊಳಗೆ ನಾವು ಇದನ್ನ ಆಯ್ಕೆ ಮಾಡ್ಕೊಂಡ ನನಗಂತೂ ಬಹಳಷ್ಟು ಖುಷಿ ಕೊಟ್ಟತಿ. ಒಂದು ಜೀವಿ ಕೂಟ ಮುಂಜಾನೆ ಆ ಕೆಲಸ ಮಾಡ್ತಾರಲ್ಲ, ಅದ್ರ ಆ ಖುಷಿ ಎಲ್ಲಿ ಸಿಗಲ್ಲ. ನಾವು ಆರಾಮಿರ್ತೇವೆ, ಆರೋಗ್ಯವಾಗಿರ್ತೇವೆ. ಅದ್ರ ಜೊತೆಗೆ ನಮಗೆ ಲಾಭನೂ ಹೆಚ್ಚಾಕತಿ. ಅದಕ್ಕೆ ಕೃಷಿ ಜೊತೆಗೆ ಉಪಕಸವಾಗಿ ಇಂಥದ್ದು ಮಾಡೋದು ಬಹಳಷ್ಟು ಚಲೋ. ಮತ್ತ ಈಗಾಗಲೇ ಅವಕ್ಕೆ ಸಣ್ಣ ಪುಟ್ಟ ರೋಗ ಬರ್ತವು. ಇಲ್ಲೇ ವೆಟರ್ನರಿ ಡಾಕ್ಟರ್ ಇರ್ತಾರ, ಅವ್ರನ್ನೆಲ್ಲ ಕೇಳ್ಕೊಂಡು ಯಾವ ಹೊತ್ತಿಗೆ ಏನ್ ಮಾಡ್ಬೇಕು, ಜ್ವರ ಚೆಕ್ ಮಾಡೋದು, ಅದು ಅಕಸ್ಮಾತ್ ಆರಾಮಿಲ್ಲ ಅಂದ್ರೆ ಏನ್ ಮಾಡೋದು, ಅವಕ್ಕೆಲ್ಲ ಟ್ರೀಟ್ಮೆಂಟ್ಗೆ ನಾವೇ ಔಷಧಿ ಖರೀದಿ ಮಾಡಿ ಇಟ್ಕೊಂಡಿರ್ತೀವಿ. ಅವಕ್ಕೆಲ್ಲ ನಾವೇ ಟ್ರೀಟ್ಮೆಂಟ್ ಮಾಡ್ತೇವೆ. ಹಿಂಗಾಗಿ ಬಹಳಷ್ಟು ಸಂತೋಷ ಐತಿ ಮತ್ತು ಲಾಭದಾಯಕ. ಬರೇ ಬೆಳೆ ತೆಗೆಯೋದು, ಬರೇ ಅಗ್ರಿಕಲ್ಚರ್ ಏನ್ ಮಾಡ್ತೇವೆ, ಕೃಷಿ ಮಾಡ್ತೇವಿ, ಅದು ಲಾಭದಾಯಕ ಅಷ್ಟ ಆಗಲ್ಲ. ಸಮಗ್ರ ಕೃಷಿ ಜೊತೆಗೆ ಬರೀ ಒಂದು ಬೆಳೆ ಬಿಟ್ಟು ಸಮಗ್ರ ಕೃಷಿ ಮಾಡ್ತಾವಲ್ಲ, ಅದ್ರ ಜೊತೆಗೆ ಉಪಕಸವಾಗಿ ನಾವು ಇಂಥವು ಕೋಳಿ ಫಾರ್ಮು, ಕುರಿದು, ಇದ್ರ ಕೆಳಗೆ ನಾನು ಕೋಳಿನೂ ಬಿಡ್ಬೋದು. ಇನ್ನೂ ಅದ್ರ ಮಾಡಿಲ್ಲ, ಯಾಕಂದ್ರೆ ಅಲ್ಲೇ ಸ್ವಲ್ಪ ಸುತ್ತಲೂ ಬಂದೋಬಸ್ತ್ ಮಾಡ್ಬೇಕು ಮಾಡಿ ನಾನು ಜವಾರಿ ಕೋಳಿನೂ ಬಿಡ್ಬೋದು. ಅದ್ರ ಕೆಳಗೆ ಆಹಾರ ಅಲ್ಲೇ ಅವಕ್ಕೆ ಸಿಗ್ತಾವ. ಜವಾರಿ ಕೋಳಿಗೆ ಚಲೋ, ತತ್ತಿಗೆ ಚಲೋ ಡಿಮಾಂಡ್ ಐತಿ, ಕೋಳಿಗೆ ಚಲೋ ಡಿಮಾಂಡ್ ಐತಿ ಅಂತ ಉಪಕಸವಾಗಿ ನಾವು ಕೋಳಿ ಕುರಿ ಇಂಥವು ಮಾಡಿದಾಗ ಮಾತ್ರ ರೈತ ಲಘು ಮೇಲ್ ಬರಕ್ ಸಾಧ್ಯ ಐತಿ. ಒಂದ್ರ ಲಾಸ್ ಆಗಿ, ಬರಗಾಲ ಆಗಿ, ಅತಿವೃಷ್ಟಿಯಾಗಿ ಹಾಳಾದ್ರೂ ಇಂಥ ಉಪಕಸಬರ ನಮ್ಮನ್ನ ಕೈ ಹಿಡಿತೈತಿ. ನಮ್ಗೆ ನಮ್ಮ ಆಸರಕ್ಕೆ ಬರ್ತೈತಿ. ಅದಕ್ಕೆ ಒಂದ್ ಸಣ್ಣ ಉಪಕಸಬನ್ನ ಯಾವುದೇ ಕಾರಣಕ್ಕೂ ಉಪಕಸಬ್ ಜೊತೆಗಿನ ರೈತ ಬೆಳೆದಾಗ ಅವ ರೈತ ಸದೃಢ ಆಗಕ್ ಸಾಧ್ಯ. ಈಗ ನೀವು ಇದು ಸಬ್ಸಿಡಿ ಲೋನ್ ಅಂತಲ್ಲ, ಈಗ ಲೋನ್ ಅದು ಫಸ್ಟ್ ಗೆ ಸಿಕ್ಬಿಡುತ್ತಾ ಅಥವಾ ನೀವು ಕಂತ್ ವೈಸ್ ಸಿಗುತ್ತಾ? ಅದು 2 ಕಂತನೇ ಬರ್ತೈತಿ. ಒಂದು ನಾವು ಬಿಲ್ಡಿಂಗ್ ರೆಡಿ ಆದ್ಮೇಲೆ ಬರ್ತೈತಿ. ನನ್ಗೆ ಈಗಾಗಲೇ 5 ಲಕ್ಷ ರೂಪಾಯಿ ರಿಲೀಸ್ ಮಾಡ್ಯಾರ, ಇನ್ನ 5 ಲಕ್ಷ ಬಂದಿಲ್ಲ. ಇವನ್ನ ಎಲ್ಲಾ ಕುರಿ ತಂದು ಇವನ್ ಹಾಕಿ ಇವೆಲ್ಲ ಇವಕ್ಕೆಲ್ಲ ಇನ್ಶೂರೆನ್ಸ್ ಮಾಡಿಸಿ ಎಲ್ಲ ಅಪ್ ಟು ಡೇಟ್ ಆಗಿ ಈಗ ಫೈಲ್ ಹೋಗೈತಿ. ಒಂದ್ 2-3 ತಿಂಗಳು ಹಿಡಿಬಹುದು. ಯಾಕಂದ್ರೆ ದೆಹಲಿಯಿಂದ ಅದು ಫೈಲ್ ಹೋಗಿ ರೆಡಿ ಆಗ್ಬೇಕಲ್ಲ. 2-3 ತಿಂಗಳದಾಗ ಇನ್ನೊಂದು 5 ಲಕ್ಷ ಬರ್ತದೆ. ಟೋಟಲ್ ಇದ್ರದ್ದು 20 ಲಕ್ಷ, 22 ಲಕ್ಷ
ಅಂದ್ರೆ ಸರ್ಕಾರದಿಂದ ನಮ್ಗೆ ಸಿಗೋದು 10 ಲಕ್ಷ. ಲೋನ್ ಲೋನ್ ಅಲ್ಲ, ಸಬ್ಸಿಡಿನ 10, ಲೋನ್ 10 ನಾವು ತಗೊಂಡೇವಿ ಬ್ಯಾಂಕ್ನಾಗ, ಅದನ್ನ ನಾವು ತುಂಬಬೇಕಾಗತ್ತೆ. ನಾವು ತುಂಬಬೇಕು. ಒಟ್ಟು 20 ಲಕ್ಷ, 22 ಲಕ್ಷ, 10 ಲಕ್ಷ ಬ್ಯಾಂಕ್ ಲೋನ್, 10 ಲಕ್ಷ ಸಬ್ಸಿಡಿ, 2 ಲಕ್ಷ ನನ್ನ ಓನ್ ಇನ್ವೆಸ್ಟ್ಮೆಂಟ್. ಈ 10 ಲಕ್ಷ ಏನೈತಲ್ಲ, 22 10 ಲಕ್ಷನ ನಾನು ಕಂತ ಏನ್ ಮಾರ್ತಾನಲ್ಲ, ಬಂದಾಗ ದುಡ್ಡು ಬಂದಾಗ ಅದನ್ನ ಟೈಮ್ ಕಂತ 6 ತಿಂಗಳಿಗೆ ಒಂದು ಕಂತ್ ಮಾಡಿರ್ತಾರ, ಕಂತ್ ತುಂಬ್ಕೊಂತ ಹೋಗೋದು. 5 ವರ್ಷದ ಪೀರಿಯಡ್ ಇರ್ತದೆ ಅದು. 5 ವರ್ಷದಾಗ ಅವ್ರು ಮುಟ್ಟಿಸ್ಕೊಂತಾರ ಟಾಟಾ. ನಮ್ಮೆಲ್ಲ ಖರ್ಚು ವೆಚ್ಚ ತೆಗೆದು ನಮ್ಗೆ ಒಂದು ಕಂತ್ ಗಂಟ್ಲೆ ತುಂಬ್ಕೊಂತ ಹೋಗೋದು. ಇದು ಪೂರ್ತಿ ಸೆಟಪ್ ಆಗೋದಕ್ಕೆ ಎಷ್ಟು ಖರ್ಚಾಗಬೇಕು? ಅದೇ ಇದು ಅಷ್ಟು ಸೇರಿ 22 ಲಕ್ಷದ ಪ್ರಾಜೆಕ್ಟ್ ಅದ. ನಾವೊಂದಿಷ್ಟು ಅದ್ರಾಗ ಆಗಿಲ್ಲ, ನಾ ಎಕ್ಸ್ಟ್ರಾ ಒಂದು 6-7 ಲಕ್ಷ ಖರ್ಚು ಮಾಡೀನಿ. ಅದಕ್ಕೆ ಹೇಳಿದ್ ನಾ ಎಕ್ಸ್ಟ್ರಾ ಈಗ ನಿಮ್ಗೆ ಅನುಕೂಲತೆ ಇದೆ ಅಥವಾ ನಿಮ್ ಜಾಗ ಇದೆ, ಹಿಂಗ್ ಮಾಡ್ಕೊಂತೀವಿ. ಕೆಲವರಿಗೆ ಒಂದ್ ಚೌಕಟ್ಟಿನಲ್ಲಿ ಹೋಗ್ತಿರ್ತಾರೆ, ಸೊ ಸರ್ಕಾರದ ಅಮೌಂಟ್ನೇ ನಂಬ್ಕೊಂಡು ಹೋಗ್ತಿರ್ತಾರ. ಅಷ್ಟ್ರಾಗ ಆಗಲ್ಲ, ಆ ಪ್ರಾಜೆಕ್ಟ್ನಾಗ ಅಷ್ಟ ದುಡ್ಡಿನಾಗ ಆಗಲ್ಲ, ಸ್ವಲ್ಪ ಕೈಲೇ ಹತ್ತತಿ. ಬಟ್ ಒಳ್ಳೆ ಇದು ಐತಿ, ಅದು ₹1,00,00,000 ಸಬ್ಸಿಡಿ ಐತಿ. 500 ಕುರಿಗೆ ₹1,00,00,000 ಸಬ್ಸಿಡಿ ಐತಿ. 50 ಲಕ್ಷ, ₹1,00,00,000 ಪ್ರಾಜೆಕ್ಟ್ ಅದ, 50 ಲಕ್ಷ ಸಬ್ಸಿಡಿ, 50% 50 ಲಕ್ಷ ಸಬ್ಸಿಡಿ ಐತಿ. 50 ಲಕ್ಷ ನಾವು ಲೋನ್ ಮಾಡ್ಕೋಬೇಕು, ಹಂಗೈತಿ ಪ್ರಾಜೆಕ್ಟ್ ಅದ. ಅದಕ್ಕೆ ದೊಡ್ಡ ಜಾಗ ಬೇಕು. ಎಷ್ಟು ಅದಕ್ಕೆ ಇದು 40 ಇದ್ರ 5 ಪಟ್ಟು 700 ಬೇಕು. ಸೊ ಅದ ಹೊಲ್ದಾ ಮಾಡಿದ್ರ ಚಲೋ ಆಕತ್ ದೊಡ್ಡದ. ನನಗೆ ನನ್ನ ಮನಿ ಮುಂದ್ ಜಾಗ ಇತ್ತು, ನನಗೆ ನೋಡಾಕ ಅನುಕೂಲ ಆಕತ್ತು, ಕಳ್ರು ಕಾಟ್ರ ತಪ್ತತಿ. ಸೊ ಸಾಕಿಷ್ಟೇ. ಆಮೇಲೆ ಒಮ್ಮಕ್ಲೆ ಅಷ್ಟ್ ದೊಡ್ಡದು ಪ್ರಾಜೆಕ್ಟ್ ಮಾಡಿದೀವಪ್ಪ, ಅದ್ರ ಸಕ್ಸಸ್ ಆಕವೇ ಇಲ್ಲ ಗೊತ್ತಿಲ್ಲ, ಯಾಕೆ ರಿಸ್ಕ್ ತಗೊಳೋದು? ಈ 100 ಕುರಿದ್ ಮಾಡೇನಿ, ಸಕ್ಸಸ್ ಹಾಕನಿ ಅಂತ ಗ್ಯಾರಂಟಿ ಆಯ್ತು. ಇನ್ನು ಮುಂದ್ ನಾ ಕೈ ಹಾಕ್ಬೋದು ಬೇಕಂದ್ರ. ನಿಮ್ಗೆ ಅನುಭವ ಐತಿ 100 ಬೆಳೆಸಿದ ಮೇಲೆ ಅನುಭವ ಬರ್ತದೆ. ಮತ್ತೆ ಹಂಗೆ ಬೇಡ. ಆಮೇಲೆ ಬಾಳ ಮಂದಿ ಇದ್ರಾಗ ಕುರಿ ಸಾಕದ್ರಾಗ ಅದ 5 ಮಾಡ್ರಿ 10 ಮಾಡ್ರಿ ಅಂತಾರ. ಅದ 5 ಮಾಡಿ 10 ಮಾಡಿ ಲಾಭ ತಗೊಳಕ್ ಆಗಲ್ಲ. ಮಾಡಿದ್ರೆ 50ರಿಂದ 100 ಮಾಡ್ಬೇಕು ಮಿನಿಮಮ್, ಅಂದ ಮಾತ್ರ ಲಾಭ. ಉಪ್ಪುಕಲ್ಲು ಅಂತಾರ, ಅನ್ನದ ಉಪ್ಪುಕಲ್ಲು. ಸೊ ಇದ್ರಾಗ ಎಲ್ಲಾ ಮಿನರಲ್ಸ್ ಇರ್ತಾವ, ಟಾನಿಕ್ಸ್, ವಿಟಮಿನ್ಸ್, ಎಲ್ಲಾ ವಿಟಮಿನ್ಸ್ ಇರ್ತಾವ. ಅದು ಅದನ್ನ ನೆಕ್ತತಿ ನೆಲ್ಗಿಲೆ, ಅದನ್ನ ನೆಕ್ಕಿದ್ರೆ ಹೆಚ್ಚು ನೀರ್ ಕುಡಿತೈತಿ, ಮೇವ್ ತಿಂತತಿ. ಅದಕ್ಕೆ ಅದನ್ನ ಒಂದೊಂದು ಅಲ್ಲೊಂದು ತೂಗುತ್ತಾವ. ಸ್ವಲ್ಪ ಪ್ರೋಟೀನ್ ಸಿಗುತ್ತೆ ಪ್ರೋಟೀನ್ ಸಿಗುತ್ತೆ. ಬರೀ ಫುಡ್ ಕೊಡೋದ್ರಿಂದ. ಇದೆಲ್ಲ ಮರಿಗಳ ಗುರುಗಳೇ? ಇವೆಲ್ಲ ಆ ಹೆಣ್ಣು ಮರಿ ಸಾಕೇನಲ್ರಿ, ಅದ್ರ ಮರಿಗಳು. ಎಷ್ಟದವ್ರಿ? ಈಗಾಗ್ಲೇ 35 ಮರಿಗಳು ಅದಾವು. ಆ ಕಡೆ ಇರವು ಒಂದ್ 2-2.5 ತಿಂಗಳದ ಮರಿ ಅದಾವು. ಅವೆಲ್ಲ ಇವೆಲ್ಲ 1 ತಿಂಗಳದ್ದು ಮರಿ ಅದಾವ. 1 ತಿಂಗಳು ಒಳಗಲ್ವು, 15 ದಿವಸದ್ವು. ಇವು 2-3 ತಿಂಗಳು. 2ರಿಂದ 2.5-3 ತಿಂಗಳು ಬಂದತ್ರಿ ಹಾಲ. 3 ತಿಂಗಳದ್ ಮರಿ ಅದಾವ್ರಿ ಅವು. ಅವೊಂದ್ 15-20 ಅದಾವು, ಇವೊಂದ್ 15-16 ಅದಾವು. ಒಟ್ಟು ಒಂದು 35 ಮರಿ ಈಗಾಗ್ಲೇ 6 ತಿಂಗಳದೊಳಗ, 6 ತಿಂಗಳಾಗಿಲ್ಲ, ಇನ್ನು 5 ತಿಂಗಳ. 5 ತಿಂಗಳೊಳಗ ಈಗ ಒಂದು 35-36 ಮರಿ ಹುಟ್ಟ್ಯಾವ. 36 ಮರಿಗಳು. ನಿಮ್ಗೆ 6 ಮರಿ ಇಟ್ಕೊಂಡ್ 30 ಮರಿ ನಾವು ಮಾರ್ಬೇಕಂದ್ರ ಈಗ ಸದ್ಯ ಮಾರ್ಬೇಕು ಅಂದ್ರನ ಬೇಡಾಗ ₹8,000 ಅಂತೂ ಹೋಗತಿ. 7ರಿಂದ 8,000, 30 ಮರಿ ಮಾರ್ಬೋದು. ನಿಮ್ಗೆ ಇದು ಒಂದು ಯಾವ್ದೋ ರೈತರಿಗೆ ಒಂದು ಹೆಲ್ಪ್ ಆಗುತ್ತೆ. ಹೆಲ್ಪ್ ಆಗತ್ತೆ, ಸಣ್ಣ ಪುಟ್ಟ ಹೆಲ್ಪ್. ಸಣ್ಣ ಪುಟ್ಟ ಅಂದ್ರೆ ಚಲೋ. ಇದು ಮತ್ತೆ ನಮ್ಮ ಹೊಲ್ದನ್ನ ನಾವು ಅದು ವೇಸ್ಟ್ ಮಾಡೋದಕ್ಕಿಂತ ಅಥವಾ ಅದನ್ನ ಇದು ಮಾಡೋದಕ್ಕಿಂತ ಆ ಮೇವನ್ನು ಯೂಸ್ ಮಾಡ್ಕೊಂಡು ನಾವು ಉಪಕಸಬು ಅಲ್ರಿ ಇದು. ಉಪಕಸಬು ಇದ್ರ ವ್ಯವಸಾಯ ಅದು. ಹೌದು, ವ್ಯವಸಾಯ ಬರೇ ವ್ಯವಸಾಯ. ನಿಮ್ಗೆ ರೈತನಿಗೆ ಉಪಕಸಬು ಇದ್ರ ಮಾತ್ರ ಅವ ರೈತ ಸದೃಢ ಆಗ ಸಾಧ್ಯ. ಅದಕ್ಕೆ ಎಲ್ಲ ರೈತರು ಕೃಷಿ ಜೊತೆಗೆ ಯಾವ್ದಾದ್ರು ಒಂದು ಉಪಕಸಬನ್ನ ಆಯ್ಕೆ ಮಾಡ್ಕೊಂಡಾಗ ಮಾತ್ರ ಅವ ಸದೃಢ ಆಗ ಸಾಧ್ಯ. ನಿಮ್ಗೆ ರೈತರದ್ದು ಇನ್ನೊಂದು ಸಮಸ್ಯೆ ಏನಂದ್ರೆ, ಈಗ ಮಳೆ ಬಂತು, ಬಿತ್ತನೆ ಬೀಜ ಬೇಕು, ಗೊಬ್ಬರ ಬೇಕು, ರೊಕ್ಕ ಇಲ್ಲ. ಏನ್ ಮಾಡ್ತಾನ ಅವ್ನು? ಯಾರೋ ಏಜೆಂಟ್ ಹತ್ರ ಹೋಗ್ತಾನ, ಒಂದು ಅಮೌಂಟ್ ಇಸ್ಕೊಂತಾನ. ನಾಳೆ ಅವ್ನಿಗೆ ಎಷ್ಟು ಹೇಳ್ತಾನ ರೇಟ್ ಅಷ್ಟೇ ಕೊಡ್ಬೇಕು. ಅವ್ನು ಹೌದೌದು ₹100 ಬೇರೆ ಕಡೆ ಜಾಸ್ತಿ ಕೊಡ್ತಾವ್ ಕೊಡಕ್ ಬರಲ್ಲ, ಯಾಕಂತ ಅವ್ನು ದುಡ್ಡು ಇಸ್ಕೊಂಡಿರ್ತಾನ. ಅಡ್ವಾನ್ಸ್ ದಲಾಲರ ಹತ್ರ ನಾನು ಇಂಥ ಮಾಲ್ ಮಾರ್ತಾನೆ ಅಂತೇಳಿ ಅಡ್ವಾನ್ಸ್ ದುಡ್ಡು ತಗೊಂತಾನ. ಆ ಒಂದು ಸಿಸ್ಟಮ್ ಇದು ತಪ್ಪಿಸ್ತೈತಿ ಅನ್ನೋದು. ಇದು ತಪ್ಪಿಸ್ತೈತಿ. ನಮಗೆ ಬೇಕಾದಾಗ ಸಿಗ್ತೈತಿ, ಬೇಕಾಗಿ ಅಡಚಣೆ ಐತೆ ಮಾರ್ಕೊಂಬಿಡೋದು, ನಾವು ಯೂಸ್ ಮಾಡ್ಕೋಬಹುದು. ಸೊ ಹಿಂಗಾಗಿ ಉಪಕಸಬನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದು ರೈತ. ಅವೆಲ್ಲ ಮೊದ್ಲೆಲ್ಲ ಹಂಗೆಲ್ಲ ಇತ್ತು ಕೃಷಿ. ನಾವೇ ಇತ್ತಾಗೆಲ್ಲ ಬದ್ಲಿ ಮಾಡ್ಕೊಂತ ಹೊಸ ಜನರೇಷನ್ ಹೆಂಗ್ ಬಂದ್ವಿ ಹಂಗ ನಾವ ಕೃಷಿಯನ್ನ ಬದಲಾವಣೆ ಮಾಡ್ಕೊಂತ ಬಂದ್ವಿ. ಎಲ್ಲಾ ಮಸ್ನೈಸ್ ಬಂದ್ವಿ. ದನ ಇಲ್ಲ ಯಾರ ಮನ್ಯಾಗ, ಬಾಳ ಮಂದಿ ರೈತರ ಮನ್ಯಾಗ
ಎತ್ತಿಲ್ಲ, ಹೌದು, ಎತ್ತೇ ಇಲ್ಲ, ಆಕಳಿಲ್ಲ. ಫ್ಯಾಕ್ಟ್ರಿ ಬಂದ್ರಿ. ಹಾ ಆಮೇಲೆ ಆಕಳು ಸಹ ಉಪಕಸಬು. ಹೌದು, ನಾನು 5 ಆಕಳ ಸಾಕೀನಿ. ಹೈನುಗಾರಿಕೆ. ಇದ್ರ ಜೊತೆಗೆ 5 ಆಕಳದ ನಾನು. ಹಾ, ಹಾ. ಇಲ್ಲಿ ಉಳಿದಿರ್ತೈತಲ್ಲ ಸಣ್ಣ ಪುಟ್ಟ ಇದೆ, ಹಾ. ಇದೆಲ್ಲ ತಿಪ್ಪಿಗೆ ಹಾಕಲ್ಲ ನಾನು. ಹಾ. ಇದನ್ನ ಆಕಳ ಮುಂದೆ ಹಾಕಿದ್ರೆ ಆಕಳ ಅಷ್ಟು ಸ್ವಚ್ಛ ತಿಂತೈತಿ. ಸ್ವಚ್ಛ ತಿಂತೈತಿ, ಹಾ ವೇಸ್ಟ್ ಆಗಲ್ಲ, ವೇಸ್ಟ್ ಆಗಲ್ಲ ಏನು. ಫುಡ್ ವೇಸ್ಟ್ ಆಗಲ್ಲ. ಸೊ ಆಕಳನು ಒಂದು ಹೈನುಗಾರಿಕೆನೂ ಕೂಡ ಅದು ಒಂದು ಉಪಕಸಬು ರೈತಗೆ. ಹಾ. ಬರೇ ಕುರಿ ಮೇಸೋದು ಕೋಳಿ ಮಾಡೋದಲ್ಲ, ಹೈನುಗಾರಿಕೆನೂ ಉಪಕಸಬು. ಹೈನುಗಾರಿಕೆ ನಮ್ಮಲ್ಲಿ ಕಾಯಂ ಬಿಟ್ಟವಿ 130 ಮರಿ ಪ್ಲಸ್ 6 ಆಕಳದವು, 3 ಆಕಳ 3 ಕರ. ಇವೆಲ್ಲದರ ನಡುವೆ ನನಗೆ ಒಬ್ಬನೇ ಇರವ, ಒಬ್ಬನ ಇದನ್ನ ಕೆಲಸಗಾರ ಅದಾನ. ಅವ ಕೆಲಸಗಾರ ಬೆಳಿಗ್ಗೆ ಬರ್ತಾನಲ್ಲ, ಅವನ ಜೊತೆಗೆ ನಾನು ಸಾಥ್ ಕೊಡ್ತಾನೆ. 10 ಗಂಟೆ ಮಟ್ಟ ಇಬ್ರು ಸೇರಿ ಎಲ್ಲ ಕೆಲಸ ಮಾಡ್ಕೊಂತೇವೆ. 10 ಗಂಟೆ ಮೇಲೆ ನಾನು ನಂದು ಬೇರೆ ವ್ಯವಸಾಯ ಮತ್ತು ಸಂಘಟನೆ ಇತರೆ ವಿಷಯಕ್ಕೆ ನಾನು ಹೊರಗೆ ಹೋಗ್ತೀನಿ. ಸಾಯಂಕಾಲ 5-6 ಗಂಟೆಗೆ ನಾ ಬರ್ತಾನೆ. ಅಲ್ಲಿ ತನಕ ನಡಿ ಒಮ್ಮೆ ಮೇವು ಹಾಕಿರ್ತಾನ. ಅಲ್ಲೆಲ್ಲೇ ನೀರು ಬರೋ ವ್ಯವಸ್ಥೆ ಮಾಡೀವಿ, ಏನೂ ತರೋದಿಲ್ಲ. ಮೇವು ಅಷ್ಟ ಈಗ ಗಾಂದ್ಲಿಗೆ ಹಾಕೋದ್ ಬಿಟ್ರೆ ಏನೂ ಕೆಲಸ ಇಲ್ಲ. ಕಸ ಹೊಡೆಯೋದಿಲ್ಲ ಏನಿಲ್ಲ. ಇದು ಅದು ಆಕಳದ ಅಷ್ಟೇ ಕಸ ಹೊಡೆಯೋದು. ಹಿಂಗಾಗಿ ಒಬ್ಬನ ಮೇಂಟೈನ್ ಮಾಡ್ಬೋದು. ಮೇವು ಹಾಕೋದು ಅದು ಒಂದ್ಸಲ ಬೆಳಗ್ಗೆ ಹಾಕಿದ್ರೆ ನಿಮ್ಮ ಸಾಯಂಕಾಲ ಮಟ್ಟ ಬೇಡ. ಸಾಯಂಕಾಲ 5 ಗಂಟೆಗೆ ಬಂದು ನಾನೇ ಮೇವು ಹಾಕ್ತೇನೆ. ಇದಕ್ಕೆ ಏನ್ ಬೇಕು ಅದನ್ನ ಫುಲ್ ತುಂಬಿಸ್ಬಿಟ್ಟಿರ್ತೀವಿ. ಸಾಯಂಕಾಲ ಮಟ್ಟ ಅವ ಹೊಡಿತೇವೆ. ಇದನ್ನ ಉಳಿದು ತೆಗೆದು ಆಕಳಿಗೆ ಹಾಕ್ತೇವೆ. ಅಲ್ಲಿಂದ ಅಕಸ್ಮಾತ್ ಉಳಿದ್ರೆ ತೆಗೆದು ತಿಪ್ಪಿಗೆ ಹೋಗಿತೀವಿ. ಸೊ ಗೊಬ್ಬರ ಆಕತಿ. ಇದ್ರ ಕೆಳಗ್ ಗೊಬ್ಬರ ಐತಿ, ಇದು ಹೊಲಕ್ಕೆ ಆಕತಿ. ಸೊ ಒಟ್ಟಾರೆ ಹೈನುಗಾರಿಕೆ, ಕುರಿ ಮೇಯಿಸೋದು, ಇಂಥವು ಕೋಳಿ ಮೇಯಿಸೋದು, ಇಂಥವು ಉಪಕಸಬುಗಳನ್ನ ವ್ಯವಸಾಯ ಮಾಡೋರೆಲ್ಲರೂ ನಾವು ಒಂದಲ್ಲ ಒಂದರ ಅಳವಡಿಸ್ಕೊಂಡ್ರೆ ಅದಕ್ಕಾಗಿನ ಎಕ್ಸ್ಟ್ರಾ ಏನಕ್ಕೆ ಆಳ್ ಬೇಕಾಗಿಲ್ಲ, ಅಥವಾ ಅದಕ್ಕೆ ಎಕ್ಸ್ಟ್ರಾ ಖರ್ಚಿರಲ್ಲ. ಇದ್ರ ಜೊತೆಗೆ ನಾವು ಕೂಡ ಅದನ್ನ ಅಳವಡಿಸ್ಕೊಂಡಾಗ ಮಾತ್ರ ರೈತ ಸದೃಢ ಆಗಕ್ಕೆ ಸಾಧ್ಯ. ಓಕೆ.